ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಆಲೂರು ತಾಲೂಕು ಪತ್ರಕರ್ತ ಸುರೇಶ್ ನಿಧನರಾದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸಂಘದ ವತಿಯಿಂದ 2 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮನಮೋಹನ್ ಅವರ ಆಡಳಿತಾವಧಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ದೇಶ ಸ್ಮರಿಸಬೇಕಾಗಿದೆ. ಅಂತಹ ಆರ್ಥಿಕ ತಜ್ಞನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ. ಮಾಜಿ ಪ್ರಧಾನಿ ನಿಧನದ ಹಿನ್ನೆಲೆಯಲ್ಲಿ ಶುಕ್ರವಾರ ಗಾಂಧಿ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದರು. ಇದೇ ಪ್ರಪ್ರಥಮ ಬಾರಿಗೆ ಮಾಜಿ ಪ್ರಧಾನಿ ನಿಧನಕ್ಕೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿದೆ. ಅವರ ಸರಳತೆ, ಮುಗ್ಧತೆ ಎಲ್ಲರಿಗೂ ಇಷ್ಟವಾಗಿದೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾಗ ಯಾವ ಕಪ್ಪು ಚುಕ್ಕಿ ಇಲ್ಲದೆ ಆಡಳಿತ ನಡೆಸಿರುವುದನ್ನು ನೋಡಿದ್ದೇವೆ. ಮೊದಲ ಅವಧಿಯಲ್ಲಿ ಯಾವ ಕಪ್ಪು ಚುಕ್ಕಿ ಇಲ್ಲದಿದ್ದರೂ ಎರಡನೇ ಅವಧಿಗೆ ಪ್ರಧಾನಿ ಆದಾಗ ಅವರು ಪ್ರಧಾನಿಯಾದಾಗ ಕಪ್ಪು ಚುಕ್ಕಿ ಬರೆಯದಾಗೆ ನಡೆದುಕೊಂಡಿದ್ದರಿಂದಲೂ ಅವರು ಬೇರೆಯವರ ಕೈಗೊಂಬೆ ರೀತಿಯಲ್ಲಿ ಉಂಟಾದಾಗ ಹಲವಾರು ಹಗರಣಗಳು ಸೃಷ್ಟಿಯಾಯಿತು. ಅವರ ಅವಧಿಯಲ್ಲಿ ಹಗರಣ ನಡೆದಿದೆ ಎಂಬುದು ಮಾತ್ರ ವಿಪರ್ಯಾಸ ಎಂದು ಬೇಸರ ವ್ಯಕ್ತಪಡಿಸಿದರು. ಅದನ್ನು ಹೊರತುಪಡಿಸಿದರೆ ಅವರಂತಹ ಮಹಾನ್ ಆರ್ಥಿಕ ತಜ್ಞರನ್ನು ಮತ್ತೆ ಕಾಣಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಇವತ್ತು ಇದೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಆಲೂರು ಸುರೇಶ್ ನಮ್ಮೊಳಗೆ ಒಬ್ಬ ಪತ್ರಕರ್ತರಾಗಿದ್ದರು. ಈತನ ತಂದೆ ನಾಗರಾಜ್ ಕಲಾವಿದರು ಕೂಡ ಆಗಿದ್ದರು. ಮೃತರಾದ ಸುರೇಶ್ ಅವರು ಬಡತನದಿಂದ ಬಂದವರು. ಬಹಳ ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟಿರುವುದಾಗಿ ಇದೇ ವೇಳೆ ನೆನಪಿಸಿಕೊಂಡರು. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಿಆರ್ ಉದಯಕುಮಾರ್, ಮಾಜಿ ಅಧ್ಯಕ್ಷೆ ಲೀಲಾವತಿ ಮಾತನಾಡುತ್ತಾ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಉತ್ತಮ ವ್ಯಕ್ತಿತ್ವ ಹೊಂದಿದರು. ದೀಪದ ಬೆಳಕಿನಲ್ಲಿ ಓದಿ ಕಡುಬಡತನದಲ್ಲಿ ಬಂದವರು. ಅವರಂತ ಜ್ಞಾನಿ ಪ್ರಧಾನಿ ಸಿಗುವುದಿಲ್ಲ. ಡಾಕ್ಟರೇಟ್ ಪದವಿ ಪಡೆದಿದ್ದರು. ಪ್ರಧಾನಿ ಆಗಿದ್ದ ನರಸಿಂಹರಾವ್ ಅವರು ಮೇಧಾವಿ ಅಂದುಕೊಂಡಿದ್ದೆವು. ಅದರಿಗಿಂತ ಹೆಚ್ಚಿನ ಜ್ಞಾನ ಹೊಂದಿದ್ದ ಎಲ್ಲರ ಮೆಚ್ಚಿನ ರಾಜಕಾರಣಿ ಎಂದು ಇದೇ ವೇಳೆ ಬಣ್ಣಿಸಿದರು. ವಾಜಪೇಯಿ ಬಿಟ್ಟರೆ ಇಡೀ ರಾಜಕಾರಣದಲ್ಲಿ ಮನಮೋಹನ್ ಸಿಂಗ್ ರವರು ಅಜಾತ ಶತ್ರು ಎಂದು ಕರೆಯಬಹುದು. ಎಲ್ಲರೊಂದಿಗೆ ಸಾಮರಸ್ಯದಿಂದ ಇದ್ದವರು ಎಂದು ಹೇಳಿದರು. ಅವರ ಆತ್ಮಕ್ಕೆ ಶಾಂತಿ ಆಗಲಿ ಎಂದು ಇದೇ ವೇಳೆ ಪ್ರಾರ್ಥಿಸಿದರು. ಇತ್ತೀಚಿನ ದಿನಗಳಲ್ಲಿ ಸುರೇಶ್ ಆಕೆ ಅಂತ ನಮ್ಗೆ ಇಲ್ಲಿ ಹಲವರಿಗೆ ಪರಿಚಯ ಇಲ್ಲ ಅಂತ ಅಂದ್ರೆ ಆತ ಈ ವ್ಯವಸ್ಥೆಯಿಂದ ಸ್ವಲ್ಪ ದೂರ ಇದ್ರು. ಮನೆಯಲ್ಲೂ ಒಂಥರ ರೀತಿ ಬಡಸ್ತಾನ ಇತ್ತು. ತೀರಾ ಅತ್ಯಂತ ಈ ಕಷ್ಟದಲ್ಲಿ ಆತ ಬದುಕ್ತಾ ಇದ್ರು. ನಾವು ಕೂಡ ಈ ಕಳೆದ ಬಾರಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬದಲು ಆತ ಸಿಕ್ಕಿದಾಗಲೂ ಕೂಡ ನಮ್ಮ ಕೈಲಾಗಿದ್ದ ಎಲ್ಲದಿಂದಲೂ ಸುಮ್ಮನೆ ಇದು ಮಾಡಿ ಒಂದು ಆರ್ಥಿಕವಾಗಿ ಇದು ಮಾಡಿ ಬಂದಿದ್ದೆ. ಅದನ್ನ ಹೊರತುಪಡಿಸಿದ್ರೆ ಸುರೇಶ್ ಕೆಲಸ ಮಾಡ್ತಿದಾರಾ ಇಲ್ವ ಅನ್ನೋದೇ ಗೊತ್ತಿರ್ಲಿಲ್ಲ. ನಿನ್ನೆ ಮಧ್ಯಾಹ್ನ 3 ಗಂಟೆಯಲ್ಲಿ ನಮ್ಮ ರಘು ಬಂದು ಹೇಳಿದಾಗ, ಆಲೂರು ರಘು ಅವ್ರು ಬಂದು ಹೇಳಿದಾಗಲೇ ಅವರು ತೀರೋಗಿದ್ದು ಗೊತ್ತಾಯ್ತು. ಬಹಳ ವರ್ಷಗಳಿಂದ ಒಬ್ಬ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮೊಳಗೆ ಇದ್ದಾರೆ. ಇವತ್ತು ಒಂದಷ್ಟು ವರ್ಷಗಳ ಕಾಲ ಇಲ್ಲ ಅಂದ ತಕ್ಷಣ ನಮ್ಮ ಜೊತೆ ಇರ್ಲಿಲ್ಲ ಅಂತ ಅಲ್ಲ, ಅಷ್ಟೇ ಇದು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಈ ಪತ್ರಕರ್ತರಾಗಿ ಸೇವೆಯನ್ನು ಈ ಕ್ಷೇತ್ರಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಇಷ್ಟು ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತೇನೆ. ಈ ಸಮಾಧಾನ ಅದನ್ನ ಕರುಣಿಸ್ಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ, ಇದೇ ಪ್ರಥಮ ಬಾರಿಗೆ ಇಲ್ಲಿ ಒಬ್ಬ ಪ್ರಧಾನಿಗೆ ನಾವು ಇದನ್ನ ಸಂತಾಪ ವ್ಯಕ್ತಪಡಿಸ್ತಾ ಇರೋದು. ಎಂತೆಂತ ನಮ್ಮ ಪತ್ರಕರ್ತರಲ್ಲೇ ಶ್ರೇಷ್ಠರಾದವ್ರಿಗೂ ಕೂಡ ಇಲ್ಲಿ ಮಾಡಲೇ ಇಲ್ಲ ನಾವು ಅಂತ ಒಂದು ವ್ಯವಸ್ಥೆ ಇದ್ದಿದ್ದು. ಇವತ್ತು ವೇಣು ಅವರ ನೇತೃತ್ವದಲ್ಲಿ ಇದು ನಡೆದಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪದ್ಧತಿ ಅಥವಾ ಒಂದು ಇದು ಮುಂದುವರಿಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಬಹುಶಃ ಇವರ ನಾಲೆಡ್ಜ್ ಹೇಗಿತ್ತು, ಇವರ ಅರ್ಥವ್ಯವಸ್ಥೆ ಹೇಗಿತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಅವ್ರಿಗಿರೋ ನಾಲೆಡ್ಜ್ ಅನ್ನ ಬರ್ಕೊಳ್ಳೋಕೆ 2-3 ಪೇಜ್ ಬೇಕನ್ನಪ್ಪ, ಅಷ್ಟು ನಾಲೆಡ್ಜ್ ಅನ್ನ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಅವರ ರಾಜ್ಯಸಭಾ ಸದಸ್ಯರಾಗಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿಲ್ಲ, ಎಲ್ಲ ರಾಜ್ಯಸಭಾ ಸದಸ್ಯತ್ವದಲ್ಲೇ ಬಂದು ಅವರು ಪ್ರಧಾನಿಗಳಾದಂಥದ್ದು, ಎಲ್ಲರಿಗೂ ಮೆಚ್ಚಿನ ಪ್ರಧಾನಿ ಆಗಿರುತ್ತಿದ್ದವರು. ಅದರಲ್ಲೂ ಗಾಂಧಿ ಕುಟುಂಬಕ್ಕೆ, ಅದರಲ್ಲೂ ಸೋನಿಯಾ ಗಾಂಧಿ ಮತ್ತೆ ಎಲ್ಲ ಅಚ್ಚುಮೆಚ್ಚಿನ ರಾಜಕಾರಣಿಯಾಗಿ ಅವರು ಹೊರಹೊಮ್ಮಿದ್ದಂಥವ್ರು. ಎಲ್ಲನೂ ಗಮನಿಸಿದಾಗ ನಮ್ಮ ದೇಶದ ಒಂದು ಹೆಮ್ಮೆ ಅಂತ ನಮಗಂತೂ ಅನ್ಸುತ್ತೆ. ಯಾಕೆಂದ್ರೆ ಶ್ರದ್ಧಾಂಜಲಿ ಸಭೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್, ಕೆಎಂ ಹರೀಶ್, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಕಾರ್ಯದರ್ಶಿ ನಟರಾಜ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.